ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆ ಬೊಕ್ಕಪಟ್ಟಣದ ಹಳೆ ವಿದ್ಯಾರ್ಥಿ ಸಂಘದ ವತಿಯಿಂದ ಸಂಘದ 75ನೇ ವರ್ಷದ ಅಮೃತ ಮಹೋತ್ಸವವು ನಗರದ ಬೊಕ್ಕಪಟ್ಟಣ ಶಾಲೆಯ ಪ್ರಾಂಗಣದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಮೊದಲಿಗೆ ಹಳೆ ವಿದ್ಯಾರ್ಥಿ ಹಾಗೂ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಅವರು ಧ್ವಜಾರೋಹಣ ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದ ಅವರು, ಬೊಕ್ಕಪಟ್ಟಣ ಪರಿಸರವು ಬಹಳ ಸುಂದರ ಪರಿಸರವಾಗಿದ್ದು ಯಾವುದೇ ಕಲ್ಮಶ ಇಲ್ಲದ ಪ್ರದೇಶವಾಗಿದೆ. ಈ ಶಾಲೆಯ ಅಭಿವೃದ್ಧಿಗೆ ಎಲ್ಲರೂ ಕೈಜೋಡಿಸಿದ್ರೆ ಇನ್ನಷ್ಟು ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಹೇಳಿದ್ರು. ಈ ಜಾಗೆ ಬಾರಿ ಪೊರ್ಲದ ಜಾಗೆ, ಕಲ್ಮಶ ಇಜ್ಜಂದಿನ ಅಂಚಿನ ಒಂಜಿ ಜಾಗೆ ಒಂದು ದಾಲ ನನವರೆ ಪಾತೆರ್ನಾಗ ಮೇಡ ಇಂಕ ದಾಲ ತಿಕ್ಕುಳು ಅನ್ಪಿನಂಚಿನ ಪಾತೆರ ಗತ್ತದ ಜಾಗೆ ಎತ್ತುಂಡು ಎಂಕಲ್ ಮೂಲು ಪೂರ ಮಾಡ್ದನೆ ಇತ್ತೆ ಪೂರ ಕಾಂಕ್ರೀಟ್ ಆತಂಡು ಪೂರ ಮಾಡ್ದನೆ ಒಂದು ಕ್ಲಾಸ್ ಇತ್ತಿನ ಜಾಗೆ ಬಕ ಅವೇ ಟೈಮ್ ನಮ್ಮ ಪೂಜಾರ್ಲು ವರ್ಷ ಮೂಲು ಬತ್ತದು ಭಾಷಣ ಅಂತ ಅಂತೀರಿ ಅರ್ನ ಬಂಜಿದ ಬೇನೇನು ಮಾತ ಪನೊಂತೇರ ಪನ್ನ ಬಡತ ನಾನು ಪನೊಂತೇರು. ಸೊ ನಮಗೊಂಜಿ ಹೆಮ್ಮೆ ನಮ್ಮ ಶಾಲೆಡ್ ಕಲ್ತಿನಾರು ದೇಶದ ವಿತ್ತ ಸಚಿವರಾಯಿ ನಂಚಿ ನಾನು ವಿತ್ತ ರಾಜ್ಯ ಸಚಿವರಾಯಿತು ಮುಲ್ತ ಭಾರಿ ಖುಷಿತ ಒಂಜಿ ವಿಷಯ ಎಂಚಿನವನ್ನಾಗ ಎಂಕುಲು ಮುಲ್ತ ಪುಲಿತ ಮರ ಈ ಪುಲಿತ ಮರದ ಕೊಡಿ ಮುಟ್ಟಲ ಹೋವಂತ ಗೊಬ್ಬಂತ ಕ್ರಿಕೆಟ್ ಗೊಬ್ಬಂತ ಮಚ್ಚಿನಾಗ ಸಚಿತ ಪಂಡಿಲಕನೆ ಎಂಗಲೆಗ್ ರಡ್ಡು ಜಾಗೆ ಒಂಜಿ ರೈಟೆಡ್ ತಾಜ್ ಕಾಂಪೌಂಡು ಬಕ್ಕ ಎಮ್ ಡಿ ಸೋಸೇರ್ನ ಸಂಬಂಧದ ಈ ಮತ್ತು ಇಲ್ಲಲು ಪೂರ ಪಿರೋಡ್ಲ ಪೊರ್ಬುಲುಲ್ಲೇರು ಅವಳು ಕಿಟಕಿ ಇಡ್ತದೆ ತೊಂದು ನೀರು ಆಮೇಲೆ ಲಂಚನೆ ಬಕ್ಕ ಕೆಲವು ತಿಂಡಲ ತಿಕ್ಕೊಂತುಂಡು ಮೂಲು. ಹಳೆ ವಿದ್ಯಾರ್ಥಿ ಹಾಗೂ ರೋಟರಿ ಮಂಗಳೂರಿನ ಮಾಜಿ ಅಧ್ಯಕ್ಷರಾದ ಮಾಧವ ಸುವರ್ಣ ಅವರು ಸ್ನೇಹ ಮಿಲನದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಬೊಕ್ಕಪಟ್ಟಣ ಶಾಲೆಯಲ್ಲಿ ಕಟ್ಟಡಗಳಿದ್ರೂ ಮಕ್ಕಳ ಸಂಖ್ಯೆ ಕಡಿಮೆ ಇದೆ. ಸರ್ಕಾರಿ ಶಾಲೆಯನ್ನ ಉಳಿಸಲು ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದ್ರು. ನಾನು ಎಲ್ಲೂ ಹೇಳ್ತೇನೆ, ಹೆಚ್ಚು ಮಂದಿ ಹೇಳ್ತೇನೆ, ನಾನು ಸರ್ಕಾರಿ ಕಾಲೇಜಲ್ಲಿ ಕಲಿತದ್ದು ಅಂತೂ ಕೆಲವರಿಗೆ ಅದು ನಾಚಿಕೆ ಅಂತ ಹೇಳುವವರಿದ್ದಾರೆ. ನನ್ನ ತಂಗಿ ಶಶಿತನವರು ಮಾತ್ರ ಅಂತ ಅವರು ಹೆಮ್ಮೆಯಿಂದ ಹೇಳ್ತಾರೆ, ನಾನು ಬೊಕ್ಕಪಟ್ಟ ಶಾಲೆಯಲ್ಲಿ ಕಲಿತವ ಅಂತ. ಸೊ ಈಗ ಮತ್ತೊಂದು ವಿಷಯ ಹೇಳ್ತಿದ್ದೇನೆ. 75ನೇ ವರ್ಷ ಸಂಭ್ರಮದಲ್ಲಿ ಆಗಿದೆ, ಇಲ್ಲಿಗೆ ಬಿಡುವುದಲ್ಲ. ಯಾಕೆಂದರೆ ನಾನು ಈಗ ಹೇಳಿದ್ದು ಪ್ರವೀಣ್, ಸ್ನೇಹ ಮಿಲನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದು ಮಾಧವ ಸುವರ್ಣ ಅಂತ ನಮಗೆ. ಯಾಕೆಂದರೆ ನಾನು ಕೆನರಾ ಕಾಲೇಜಿನಲ್ಲಿ ಇಂಥ ಕಾರ್ಯಕ್ರಮ 10 ವರ್ಷ ಪ್ರೆಸಿಡೆಂಟ್ ಆಗಿದ್ದೇನೆ, ಓಲ್ಡ್ ಸ್ಟೂಡೆಂಟ್. ಆ ಟೈಮಲ್ಲಿ ಅಲ್ಲಿ ಸ್ನೇಹ ಮಿಲನ ಅದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ, ಆಮೇಲೆ ಊಟ ಇತ್ತು. ಅದನ್ನು ನಾವು ಕಾಶಿನಾಥಲ್ಲಿ ಇದ್ದರು ಫ್ರೆಂಡ್ಸ್, ಆಗ ಅವರ ಹತ್ರ ಹೇಳಿ ಹೀಗೆ. ಇದೇ ವೇಳೆ ಹಳೆ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದ ಸಂದರ್ಭವನ್ನ ಮೆಲುಕು ಹಾಕುತ್ತಾ ಮನದಾಳದ ಮಾತುಗಳನ್ನಾಡಿದ್ರು. ಕ್ರೀಡೋತ್ಸವದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ನಂತರ ಛದ್ಮವೇಷ ಸ್ಪರ್ಧೆ, ಗಾಯನ, ನೃತ್ಯ ಕಾರ್ಯಕ್ರಮಗಳು ನಡೆದವು. ಮ್ಯೂಸಿಕ್ ಇಚ್ಚಂದ್ರೆ ಜನರೇಟರ್ಗೆ ನಲಿಪುನಿಂಚ ಇದೇ ವೇಳೆ ಹಳೆ ವಿದ್ಯಾರ್ಥಿ ಹಾಗೂ ಉದ್ಯಮಿ ನಿರ್ಮಲ್ ಆಟೋ ಕನ್ಸಲ್ಟೆನ್ಸ್ ಪ್ರೊಪ್ರೈಟರ್ ಗಾಡ್ವಿನ್ ಕರಿಯಪ್ಪ ಅವರು ವಸ್ತು ಸಂಗ್ರಹಗಳ ಹವ್ಯಾಸಿಯಾಗಿದ್ದು, ಅವರಿಂದ ಪಾರಂಪರಿಕ ವಸ್ತು ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು.
ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿ ಹಾಗೂ ಮಾಜಿ ನಗರಸಭಾ ಸದಸ್ಯರಾದ ಪದ್ಮನಾಭ ಪಣಿಕರ್, ಹಳೆ ವಿದ್ಯಾರ್ಥಿ ಹಾಗೂ ಉದ್ಯಮಿ ಮನ್ಸೂರ್, ಹಳೆ ವಿದ್ಯಾರ್ಥಿಗಳಾದ ಬಿಎಸ್ ಚಿರಂಜೀವಿ, ಮಾಲಿನಿ ರಾಜೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.